ಅವರೇ ದೋಸೆ, ಅವರೇ ಜಾಮೂನು, ಅವರೇ ನಿಪ್ಪಟ್ಟು, ಅವರೇ ಬೇಳೆ ಮಸಾಲ ಇಡ್ಲಿ. ಅಬ್ಬಬ್ಬ, ಒಂದ ಎರಡ, ಕಣ್ಣು ಹಾಯಿಸಿದೆಲ್ಲೆಡೆ ಅವರೇ ಮಯ. ಅಂದಹಾಗೆ ಇದು ಸಜ್ಜನ್ ರಾವ್ ಸರ್ಕಲ್ನ ವಾಸವಿ ಕಾಂಡಿಮೆಂಟ್ಸ್ನ ಅವರೇ ಮೇಳದ ಗಮ್ಮತ್ತು. ಬರದ ಹಿನ್ನೆಲೆಯಲ್ಲಿ ಅವರೇ ಉತ್ಪಾದನೆ ಕಡಿಮೆಯಾಗಿರುವ ಹಿನ್ನೆಲೆಯಲ್ಲಿ ಅವರೇ ಮೇಳ ಈ ಬಾರಿ ಜನವರಿ 3ರಿಂದ ಶುರುವಾಗ್ತಿದೆ. ಮೇಳ 11 ದಿನ ನಡೆಯುತ್ತೆ. ಮತ್ತು ಈ ವರ್ಷ ಅವರೇ ಬೆಳೆ ಮಸಾಲ ಇಡ್ಲಿ ಅಂತ ನಾವು ಹೊಸದಾಗಿ ನಮ್ಮ ಗ್ರಾಹಕರಿಗೆ ಕೊಡ್ತಾಯಿದ್ವಿ. ಮತ್ತು ಗುಳಿ ಹಿಟ್ಟು ಅಂತಾರೆ, ಅದನ್ನು ಮಾಮೂಲಿ ಮನೆಗಳಲ್ಲಿ ಮಾಡ್ತಾರೆ. ಅದಕ್ಕೂ ಅವರೇ ಬೆಳೆ ಮಸಾಲ ಗುಳಿ ಹಿಟ್ಟು ಅಂತ ಈ ವರ್ಷ ಅದನ್ನು ಕೊಡ್ತಾಯಿದ್ದೀವಿ. ಇನ್ನು ಚಳಿಗಾಲದ ತರಕಾರಿ ಅಂತಾನೆ ಫೇಮಸ್ ಆಗಿರೋ ಅವರೆಕಾಯಿ ಮೇಳಕ್ಕಾಗಿ ಗ್ರಾಹಕರು ಕೂಡ ಕಾತರರಾಗಿದ್ದಾರೆ. ಬೆಳೆ ಮೇಳ ಸ್ಟಾರ್ಟ್ ಆಗಬೇಕಾಗಿತ್ತು, ಒಂದು 15-20 ದಿವಸ ತಡವಾಗಿದ್ದು. ಯಾತಕ್ಕೆ ಅಂದರೆ ಮಳೆ ಇಲ್ಲದ ಕಾರಣ ಸ್ವಲ್ಪ ಬೆಳೆನೂ ಕಮ್ಮಿ. ಇವಾಗ 3ನೇ ತಾರೀಕಿಂದ ಅಂತ ಅನೌನ್ಸ್ ಮಾಡಿದ್ದಾರೆ. ಸೊ ನಾವುಗಳೆಲ್ಲ ಕಾಯ್ತಾ ಇದ್ದೀವಿ, ಇಲ್ಲಿ ಮಾಡೋ ಪದಾರ್ಥಗಳೆಲ್ಲ ತೊಗೊಂಡು ತಿನ್ನಬೇಕು ಅಂತ ಆಸೆಗೆ ಕಾಯ್ತಾ ಇದ್ದೀವಿ. 3ನೇ ತಾರೀಕು ಯಾವತ್ತು ಬರುತ್ತೋ ಅಂತ ಕಾಯ್ತಾ ಇದ್ದೀವಿ. ಒಟ್ನಲ್ಲಿ ಅವರೇ ಪ್ರಿಯರು 11 ದಿನಗಳ ಕಾಲ ನಡೆಯಲಿರೋ ಈ ಮೇಳಕ್ಕೆ ಹೋಗಿ ಎಂಜಾಯ್ ಮಾಡಬಹುದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಮಮತಾ ಮರ್ದಳ, ಸುವರ್ಣ ನ್ಯೂಸ್. ನೋಡು ಬಾ ಬೆಂಗಳೂರು ಸರಣಿಯಲ್ಲಿ ಇವತ್ತು ನಾವು ನಿಮಗೆ ಆರ್ಟ್ ಗ್ಯಾಲರಿಯೊಂದನ್ನು ತೋರಿಸ್ತೀವಿ. ಅಲ್ಲಿ ಗತಕಾಲದ ವೈಭವ ಮನೆ ಮಾಡಿದೆ. ನಾವಿವತ್ತು ನಿಮ್ಗೆ ಕಸ್ತೂರಿಬಾ ರಸ್ತೆಯಲ್ಲಿರೋ ವೆಂಕಟಪ್ಪ ಆರ್ಟ್ ಗ್ಯಾಲರಿಯನ್ನ ತೋರಿಸ್ತೀವಿ. ಇಲ್ಲಿ ಕೇವಲ 4 ರೂಪಾಯಿ ಕೊಟ್ರೆ ಸಾಕು ಗತಕಾಲದ ವಸ್ತುಗಳ ಮೇಲೆ ಕಣ್ಣಾಡಿಸಬಹುದು. ಅಂದಹಾಗೆ ಇಲ್ಲಿ ಕನ್ನಡದ ಮೊದಲ ಪುರಾತನ ಶಾಸನ ಹಲ್ಮಿಡಿ ಶಾಸನವನ್ನ ನೋಡಬಹುದು. ಹಳೆಯ ಮಡಿಕೆ, ಕುಡಿಕೆ, ಸಂಗೀತ ವಾದನಗಳು, ಅಡುಗೆ ಸಾಮಗ್ರಿಗಳು ಇಲ್ಲಿ ನೋಡಬಹುದು. 1865ರಲ್ಲಿ ನಿರ್ಮಿತವಾದ ಆರ್ಟ್ ಗ್ಯಾಲರಿಗೆ ಆಧುನಿಕತೆಯ ಟಚ್ ನೀಡಿದ ನಿರ್ಮಾತ ವೆಂಕಟಪ್ಪ ಅವರ ಚಿತ್ರಗಳನ್ನ ನೀವಿಲ್ಲಿ ನೋಡಬಹುದು. ಈ ಕಡೆ ಆರ್ಮ್ಸ್ ಅಂಡ್ ಆರ್ಮರ್ ಇದೆ, ಮೇಲ್ಗಡೆ ಟ್ರೆಡಿಷನಲ್ ಪೇಂಟಿಂಗ್ಸ್ ಆ್ಯಂಡ್ ಮಿನಿಯೇಚರ್ ಪೇಂಟಿಂಗ್ಸ್. ಆ್ಯಂಡ್ ದ ಅದರ್ ಪಾರ್ಟ್ ಆಫ್ ದಿ ಮ್ಯೂಸಿಯಂನಲ್ಲಿ ವಿ ಹ್ಯಾವ್ ಅ ಸ್ಕಲ್ಪ್ಚರ್ ಗ್ಯಾಲರಿ. ಸೊ ಇಲ್ಲೇ ವಿ ಹ್ಯಾವ್ ಮೆನಿ ಹೀರೋ ಸ್ಟೋನ್ಸ್ and sculpture gallery ranging from Hoysala period, even Ganga period ಇದೆ. And we have Begur stone inscription ಇದೆ. ಮೊಟ್ಟ ಮೊದಲ ಕನ್ನಡ ಶಾಸನ ಹಲ್ಮಿಡಿ ಶಾಸನ ಅದು ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಕಲೆಕ್ಷನ್ ಆಫ್ ಅವರ್ ಮ್ಯೂಸಿಯಂ. ಇದಿಷ್ಟೇ ಅಲ್ಲ, ಕರ್ನಾಟಕ ಇತಿಹಾಸದ ಪುಟಗಳು ಸೇರಿರೋ ಹಂಪಿ, ಬೆಂಗಳೂರು ಕೋಟೆ, ಹೀಗೆ ಹಲವು ಸ್ಮಾರಕಗಳ ಮಾದರಿಯನ್ನ ನೋಡಬಹುದು. ನಾವು ಆರ್ಟ್ ಗ್ಯಾಲರಿಗೆ ಹೋಗಿದ್ವಿ, ತುಂಬ ಚೀಪ್ ಆ್ಯಂಡ್ ಬೆಸ್ಟು. ಅದು ಮಕ್ಳಿಗಂತೂ ತುಂಬ ಚೀಪ್ ಆ್ಯಂಡ್ ಬೆಸ್ಟು. ತುಂಬ ಇನ್ಫಾರ್ಮೇಷನ್ ಸಿಕ್ತು. ಅದು ಹಿಸ್ಟ್ರಿ ಬಗ್ಗೆ ಎಲ್ಲ ತಿಳ್ಕೊಳಕ್ಕೆ ನಮ್ಗೆ ತುಂಬ ಒಳ್ಳೆ ನಾಲೆಡ್ಜ್ ಇದೆ. ತುಂಬ ಸಂತೋಷ ಆಯಿತು. ನಮ್ಗೆ ಹಿಸ್ಟ್ರಿಲಿ ಏನೇನು ನಡೆದಿತ್ತು ಅಂತ ಎಲ್ಲ ತುಂಬ ಇನ್ಫಾರ್ಮೇಷನ್ ಸಿಕ್ತು. ಆದರೆ ಸ್ವಲ್ಪ ಲೈಟ್ ಕಮ್ಮಿ ಇತ್ತು. ಅದೊಂದು ಫೆಸಿಲಿಟಿ ಇದ್ದಿದೆ, ಇನ್ನೂ ನಮ್ಗೆ ಚೆನ್ನಾಗಿ ಕಾಣಿಸ್ತಿದೆ. ವರ್ಷಕ್ಕೆ 50ರಿಂದ 60 ಸಾವಿರ ಮಂದಿ ಪ್ರವಾಸಿಗರು ಮಾತ್ರ ಬರ್ತಾರೆ. ಅದರಲ್ಲೂ ಇತಿಹಾಸ ವಿದ್ಯಾರ್ಥಿಗಳೇ ಹೆಚ್ಚು. ಬೆಂಗಳೂರಿನಿಂದ ಕ್ಯಾಮರಾಮನ್ ಅತಿಕ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಇದು ಇವತ್ತಿನ ಬೆಂಗಳೂರು ಫಸ್ಟ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.